ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಕ್ವಾಲಿಟಿ ಟೂಲ್ಸ್ ಕನ್ನಡ ಚಾನಲ್. ನಾನು ರುದ್ರೇಶ್. ನಾವು ಇವತ್ತು ನಿಮ್ಮ ಮುಂದೆ ತಂದಿರುವಂಥ ಟಾಪಿಕ್ ಕಾಪಾ ಎಂದರೇನು? ಕಾಪಾ ಫುಲ್ ಫಾರ್ಮ್ ಕರೆಕ್ಟಿವ್ ಆ್ಯಕ್ಷನ್ ಆ್ಯಂಡ್ ಪ್ರಿವೆಂಟಿವ್ ಆ್ಯಕ್ಷನ್ ಅಂತ. ಫ್ರೆಂಡ್ಸ್, ನೀವು ಯಾವುದೇ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗೆ ಹೋದರೆ ಈ ಕಾಪಾ ಅನ್ನೋ ಸಿಸ್ಟಮ್ನ ಮತ್ತು ಸ್ಟೆಪ್ಸ್ನ ಫಾಲೋ ಮಾಡ್ತಿರ್ತಾರೆ ಅವ್ರ ಪ್ರೋಸೆಸ್ಗಳಲ್ಲಿ. ಅದೇನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಂಡು ಬನ್ನಿ. ಹಾಗೆ ಡೆಫಿನೇಷನ್ಸ್ ಆಫ್ ಕಾಪಾ ಎಂದರೇನು, ಆ್ಯಕ್ಷನ್ ಟರ್ಮಿನಾಲಜಿದು, ಕರೆಕ್ಟಿವ್ ಆ್ಯಕ್ಷನ್, ಪ್ರಿವೆಂಟಿವ್ ಆ್ಯಕ್ಷನ್ದು, ನಾನ್ ಕನ್ಫಾರ್ಮೆನ್ಸ್ ಕಂಟ್ರೋಲಿಂಗ್ ಸ್ಟೆಪ್ಸು, ರಿಜೆಕ್ಷನ್ ಬಂದರೆ, ನಾನ್ ಕನ್ಫಾರ್ಮೆನ್ಸ್ ಬಂದರೆ ಯಾವ ಥರ ಕಂಟ್ರೋಲ್ ಮಾಡ್ತೀವಿ ಅನ್ನೋದಾಗಿರ್ಬೋದು, ಕರೆಕ್ಟಿವ್ ಆ್ಯಕ್ಷನ್ ಮತ್ತು ಪ್ರಿವೆಂಟಿವ್ ಆ್ಯಕ್ಷನ್ ನಡುವಿನ ಡಿಫ್ರೆನ್ಸ್ ಆಗಿರ್ಬೋದು, ಮತ್ತು ಕರೆಕ್ಟಿವ್ ಆ್ಯಕ್ಷನ್ ಅಂದ್ರೇನು, ಪ್ರಿವೆಂಟಿವ್ ಆ್ಯಕ್ಷನ್ ಅಂದ್ರೇನು, ಕಾಪಾ ಪ್ರೋಸೆಸ್ನ ನಾವು ಇಂಡಸ್ಟ್ರಿಯಲ್ಲಿ ಯಾವ ಥರ ಅಪ್ಲೈ ಮಾಡ್ತೀವಿ, ಯಾವ ಥರ ಪ್ರೋಸೆಸ್ ಇರುತ್ತೆ ಅನ್ನೋದಾಗಿರ್ಬೋದು, ಮತ್ತು ಕಾಪಾದು ಕರೆಕ್ಟಿವ್ ಆ್ಯಕ್ಷನ್, ಪ್ರಿವೆಂಟಿವ್ ಆ್ಯಕ್ಷನ್ದು ಇಂಪಾರ್ಟೆನ್ಸ್ಗಳೇನು ಅನ್ನೋದು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ.